ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಯೋಗಿ ಆದಿತ್ಯನಾಥ್ ಬುಲೆಟ್ ಟ್ರೈನ್ಗಿಂತಲೂ ಸ್ಪೀಡು, ಬಂದೂಕಿನಿಂದ ಹಾರೋ ಗುಂಡಿಗಿಂತಲೂ ವೇಗ. ದೇಶ ಧರ್ಮ ಅಂತ ಬಂದರೆ ಯೋಗಿಜಿಯನ್ನು ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಮಜಾ ನೋಡಿ, ಪಹಲ್ಗಾಮ್ ದಾಳಿಯ ನಂತರ ಮೋದಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತೆ. ಎಲ್ಲ ರಾಜ್ಯಗಳು ಪಾಕಿಸ್ತಾನದಿಂದ ವೀಸಾ ತಗೊಂಡು ಬಂದಿರೋರನ್ನೆಲ್ಲ ಹುಡುಕಿ ಅಲ್ಲಿಂದ ವಾಪಸ್ ಕಳಿಸ್ಬೇಕು ಅಂತ. ಮೋದಿಜಿಯ ಈ ಆದೇಶದ ಪ್ರತಿ ಇನ್ನೂ ಕೂಡ ರಾಜ್ಯಗಳಿಗೆ ಬಂದೇ ಇರಲಿಲ್ಲ. ಅಷ್ಟರಲ್ಲಿ ಯೋಗಿಜಿ UPಯಲ್ಲಿನ ಪಾಕಿಸ್ತಾನಿ ಪ್ರಜೆಗಳನ್ನು ಓಡಿಸಿ ಆಗಿತ್ತು. ಹಂಗೆ ನೋಡಿದರೆ ಯೋಗಿಜಿ ಇದಕ್ಕೆ ತುಂಬ ದಿನ ತೆಗೆದುಕೊಳ್ಬೇಕಿತ್ತು. ಯಾಕಂದರೆ ಇರೋದರಲ್ಲಿ ದೊಡ್ಡ ಸ್ಟೇಟ್ ಅಂದರೆ ಅದು UP. ಪಾಕಿಸ್ತಾನದಿಂದ ತುಂಬ ಮಂದಿ ಕೂಡ ಅಲ್ಲಿಗೆ ಬಂದಿದ್ದಾರೆ. ಆದರೂ ಅದನ್ನು ಚಿಟಿಕೆ ಹೊಡೆಯುವಷ್ಟರಲ್ಲಿ ಯೋಗಿಜಿ ಮಾಡಿ ಮುಗಿಸ್ತಾರೆ. ಈವನ್ ವಕ್ಫ್ ತಿದ್ದುಪಡಿ ವಿಷಯದಲ್ಲಿ ಕೂಡ ಅದೇ ಆಗಿತ್ತು. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಯೋಗಿ ಕೈಗೆ 22 ಮುಸ್ಲಿಂ ಮಹಿಳೆಯರು ತಗಲಾಕೊಂಡಿದ್ದಾರೆ. ಇದು ಭಯಂಕರ ಕತೆ, ಎಲ್ಲರೂ ಕೇಳಲೇಬೇಕಾದ ಕತೆ. ಸೊ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಉತ್ತರ ಪ್ರದೇಶದ ಮುರ್ದಾಬಾದ್ನಲ್ಲಿ 22 ಪಾಕಿಸ್ತಾನದ ಮಹಿಳೆಯರು ಸಿಕ್ಕಿಬಿದ್ದಿದ್ದಾರೆ. ಕೆಲವು ವರ್ಷಗಳಲ್ಲಿ ಭಾರತಕ್ಕೆ ಬಂದು ಇಲ್ಲಿ 95 ಮಕ್ಕಳನ್ನು ಈ ಪೆಂಗ್ವಿನ್ಗಳು ಹೆತ್ತಿದ್ದಾವೆ. ಮಕ್ಕಳು ಹುಟ್ಟಿಸೋದ್ರಲ್ಲಿ ಏನಾದರೂ ಕಾಂಪಿಟೇಷನ್ ಇದ್ದರೆ ಈ ಪೆಂಗ್ವಿನ್ಗಳು ಆರಾಮಾಗಿ ಗೆದ್ದು ಬಿಡ್ತಾರೆ. ಈಗ ಈ ಎಲ್ಲ ಮುಸ್ಲಿಂ ಹೆಣ್ಣು ಮಕ್ಕಳ ಕುಟುಂಬವನ್ನು ನೋಡೋದಾದರೆ 500 ಜನರ ಕುಟುಂಬ ಅದು. ಈಗ ಅರ್ಥ ಮಾಡ್ಕೊಳ್ಳಿ, ಮುರ್ದಾಬಾದ್ನಲ್ಲಿ ಮುಸ್ಲಿಮರ ಜನಸಂಖ್ಯೆ 50% ಯಾಕಿದೆ ಅಂತ. ವಿಶೇಷ ಏನಂದರೆ, ಇವರೆಲ್ಲರೂ ಪಾಕಿಸ್ತಾನದ ಪೌರತ್ವ ಪಡೆದುಕೊಂಡು ಉತ್ತರ ಪ್ರದೇಶದಲ್ಲಿ ವಾಸ ಆಗಿದ್ದಾರೆ. ಕೇವಲ ಭಾರತದ ವೀಸಾ ಇಟ್ಕೊಂಡು ಇಲ್ಲೇ ಜಾಂಡ ಹೊಡೆದಿದ್ದಾರೆ. ಇವರ ಕೈಯಲ್ಲಿ ಭಾರತದ ಆಧಾರ್ ಕಾರ್ಡ್ ಹಾಗೂ ವೋಟರ್ ID ಎಲ್ಲವೂ ಇದೆ. ಈಗ ಯೋಚನೆ ಮಾಡಿ, ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷಕ್ಕೆ ಯಾರು ವೋಟ್ ಮಾಡ್ತಿದ್ದಾರೆ ಅಂತ. ಮುರ್ದಾಬಾದ್ನ ಪಕ್ಕದಲ್ಲೇ ರಾಂಪುರ ಇದೆ, ಅದರ ಪಕ್ಕದಲ್ಲಿ ರಾಯ್ಬರೇಲಿ ಇದೆ. ಇದೆಲ್ಲ ಒಂದೇ ಬೆಲ್ಟು. ಬರೇಲಿ ಯಾರ ಕ್ಷೇತ್ರ ಅನ್ನೋದು ಗೊತ್ತೇ ಇದೆ ಅಲ್ವಾ. ಈ ಆಧಾರ್ ಕಾರ್ಡ್ ಒಂದು ರೆಸಿಡೆನ್ಸಿಯಲ್ ಪ್ರೂಫ್ ಅಷ್ಟೇ, ಇದು ಸಿಟಿಜನ್ಶಿಪ್ ಆಗೋದಿಲ್ಲ. 6 ತಿಂಗಳಿಗಿಂತ ಜಾಸ್ತಿ ಯಾರು ಇಂಡಿಯಾದಲ್ಲಿ ಇರ್ತಾರೋ ಅವರಿಗೆ ಆಧಾರ್ ಕಾರ್ಡ್ ಮಾಡಿಕೊಳ್ಳಲಾಗುತ್ತೆ. ಈ ಜನ ಶಾರ್ಟ್ ಟರ್ಮ್ ಹಾಗೂ ಲಾಂಗ್ ಟರ್ಮ್ ವೀಸಾ ಮೂಲಕ ಭಾರತಕ್ಕೆ ಬಂದು ಇಲ್ಲಿ ಮಕ್ಕಳನ್ನು ಮಾಡಿಕೊಳ್ತಾರೆ. ನಂತರ ಆ ಮಕ್ಕಳು ಭಾರತದ ಸಿಟಿಜನ್ಶಿಪ್ ಪಡೆದುಕೊಳ್ತಾರೆ. ತುಂಬ ವರ್ಷದಿಂದ ಇದೇ ರೀತಿ ನಡೀತಾ ಇರೋದು. ಇಂಥವರಿಗೆ ಹೇಗೆ ತಾನೇ ಭಾರತದ ಮೇಲೆ ಪ್ರೀತಿ ಹುಟ್ಟೋದಕ್ಕೆ ಸಾಧ್ಯ? ಭಾರತ ಮಾತಾ ಕಿ ಜೈ ಅನ್ನೋಕ್ಕೆ ಇವರಿಗೆ ಇರುಸುಮುರುಸು ಆಗದೆ ಇರುತ್ತಾ? ಭಾರತದ ಡಿವಿಷನ್ ಆದಾಗ 50ರಿಂದ 90ರಷ್ಟು ಮುಸ್ಲಿಮರು ನಾವು ಪಾಕಿಸ್ತಾನಕ್ಕೆ ಹೋಗ್ತೀವಿ ಅಂತ ವೋಟ್ ಮಾಡಿದರು. ಆದರೆ ಕೆಲವೊಂದು ಕಾರಣದಿಂದ ಎಲ್ಲರೂ ಹೋಗಲೇ ಇಲ್ಲ. ದೊಡ್ಡ ಮುಸ್ಲಿಂ ಮುಖಂಡರೇನಿದ್ರು ಅವರೆಲ್ಲರೂ UPಯನ್ನು ಸೇರ್ಕೊಳ್ತಾರೆ. ಜಿನ್ನಾನ ಮೈನ್ ಆಪರೇಟಿಂಗ್ ಗ್ರೌಂಡ್ ಇದೇ UPಯ ಅಲಿಗಢ ಆಗಿತ್ತು. ಅಲ್ಲಿಂದ ಈ ಮುರ್ದಾಬಾದ್ ಕೇವಲ 1ರಿಂದ 2 ಗಂಟೆ ಡಿಸ್ಟೆನ್ಸ್ನಲ್ಲಿದೆ ಅಷ್ಟೇ. ಈ ತರಹದ ವಿಷಯಗಳನ್ನು ಸುಮಾರು ವರ್ಷದಿಂದ ನೋಡ್ತಾನೆ ಇದ್ದೀವಿ. ಸಂಬಲ್ ದೇವಸ್ಥಾನದ ಸುತ್ತಮುತ್ತಲಿನ ಮುಸ್ಲಿಮರು ಕರೆಂಟ್ ಬಿಲ್ ಕೂಡ ಕಟ್ಟೋದಿಲ್ಲ. ವಸೂಲಿಗೆ ಹೋದವರನ್ನು ಕೂಡ ಹೊಡೆದು ಹಾಕ್ತಾರೆ. 7ರಿಂದ 8 ವರ್ಷದ ಹಿಂದೆ ಇಂಥದ್ದೊಂದು ಇನ್ಸಿಡೆಂಟ್ ಕೂಡ ನಡೆದಿತ್ತು. ಕೇವಲ ಬಡವರಿಗಷ್ಟೇ ಅಲ್ಲ, ಇಲ್ಲಿನ ಅರ್ಬನ್ ಮುಸ್ಲಿಂ ಫ್ಯಾಮಿಲಿ ಹಾಗೂ ಎಜುಕೇಟೆಡ್ ಮುಸ್ಲಿಂ ಫ್ಯಾಮಿಲಿಗೂ ಕೂಡ ಕನಿಷ್ಠ 3ರಿಂದ 4 ಮಕ್ಕಳಿರ್ತಾರೆ. ಮೂಲತಃ ಇವರು ಪಾಕ್ನ ಮುಸ್ಲಿಂ ಆದ್ದರಿಂದ ಇವರಿಗೆ ಭಾರತದ ಚೈಲ್ಡ್ ಪಾಲಿಸಿ ಕಾನೂನು ಅನ್ವಯ ಆಗೋದಿಲ್ಲ. ಅವರು ಇಲ್ಲಿ ಬಂದು ಭಾರತದ ಎಲ್ಲ ಸ್ಕೀಮ್ಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಯಾರದ್ದೋ ಪಿಂಡ್ಗಳನ್ನು ಭಾರತ ಸರ್ಕಾರ ಸಾಕ್ತಾ ಇದೆ. ನಾವು ತೆರಿಗೆ ಪಾವತಿಸಿದ ಹಣದಿಂದ ರೇಷನ್ ತಗೋತಾರೆ. ಮೋದಿ ಮತ್ತು ಯೋಗಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಇಂಥವರನ್ನೆಲ್ಲ ವಾಪಸ್ ಕಳಿಸೋ ತಯಾರಿಯನ್ನು ಯೋಗಿಜಿ UPಯಲ್ಲಿ ಮಾಡ್ತಾ ಇದ್ದಾರೆ. ಈ ಕೆಲಸವನ್ನು ಇಡೀ ಇಂಡಿಯಾದಲ್ಲಿ ಆದಷ್ಟು ಬೇಗ ಶುರು ಮಾಡ್ಕೋಬೇಕು. ವೋಟ್ ಬ್ಯಾಂಕ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಬಾರ್ದು. ಜಿನ್ನಾನ ಪ್ಲಾನ್ ಪ್ರಕಾರ ಪಾಕಿಸ್ತಾನ ಮತ್ತು ಬಾಂಗ್ಲಾ ಮಧ್ಯೆ ಒಂದು ಕಾರಿಡಾರ್ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಅದಕ್ಕೆ ಅವತ್ತು ಗಾಂಧಿ ಹಾಗೂ ನೆಹರು ಇಬ್ಬರು ಕೂಡ ಒಪ್ಕೊಂಡಿದ್ರು. ಒಂದು ವೇಳೆ ಅದೇನಾದರೂ ಆಗಿದ್ರೆ ಭಾರತ ಉಳಿತಿತ್ತಾ? ಯೋಚನೆ ಮಾಡಿ. ಗೂಡ್ಸೆ ಅವರು ತಡೆದಿದ್ದು ಇದನ್ನೇ.
ಈ ಪ್ಲ್ಯಾನ್ ಈಗಲೂ ಜೀವಂತವಾಗಿದೆ. ಪಾಕಿಸ್ತಾನವನ್ನೇನೋ ತೆಗೆದುಕೊಂಡ್ವಿ, ಇನ್ನು ಮುಂದೆ ಭಾರತವನ್ನು ಕೂಡ ಪಾಕಿಸ್ತಾನ ಮಾಡಬೇಕು ಅನ್ನೋ ತಯಾರಿ ನಡೀತಾ ಇದೆ. ಲವ್ ಜಿಹಾದ್ ಮಾಡಿ, ಮೋಸದಿಂದ ಕನ್ವರ್ಟ್ ಮಾಡಿ, ವಕ್ಫ್ ಜಿಹಾದ್ ಮಾಡಿ, ಪಾಕಿಸ್ತಾನದಿಂದ ಮಹಿಳೆಯರನ್ನು ಇಲ್ಲಿಗೆ ಕರೆಸಿ ಅವರಿಂದ ಮಕ್ಕಳನ್ನು ಪಡೆದು ಜನಸಂಖ್ಯೆ ಜಾಸ್ತಿ ಮಾಡೋದು ಇವರ ಪ್ಲಾನು. ಅಷ್ಟಕ್ಕೂ ಇಷ್ಟೆಲ್ಲ ನಡೀತಿದ್ರು ಈ ಎಡಪಂಥೀಯರು ಹಾಗೂ ಬುದ್ಧಿಜೀವಿಗಳು ಎಲ್ಲೋದ್ರು? ಇವರು ಯಾಕೆ ಮಹಿಳೆಯರ ಪರ ನಿಂತು ವುಮೆನ್ಸ್ ರೈಟ್ಸ್ ಬಗ್ಗೆ ಮಾತಾಡೋದಿಲ್ಲ? ಮಹಿಳೆಯರನ್ನು ಮಕ್ಕಳು ಏರೋ ಮಿಷನ್ ಮಾಡ್ಕೊಂಡಿದ್ದಾರಲ್ಲ, ಇದರ ಬಗ್ಗೆ ಪ್ರಶ್ನೆಯನ್ನು ಮಾಡಲಿ ನೋಡೋಣ. ಈ ಸತ್ಯ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೂ ಗೊತ್ತಿತ್ತು. ಪಾಕಿಸ್ತಾನದವರು ಇಲ್ಲಿಗೆ ಬಂದು ನೆಲೆಸಿದ್ದಾರೆ ಅಂತ, ಯಾವ ಐಡೆಂಟಿಟಿಯಲ್ಲಿ ನೆಲೆಸಿದ್ದಾರೆ ಅಂತ ಗೊತ್ತಾಗೋದಕ್ಕೆ NRC ಬೇಕೇ ಬೇಕಿತ್ತು. ಇದು ಹೊರಬರಲೇಬೇಕಾದಂತಹ ವಿಷಯ. NRCಯನ್ನು ಮುಸ್ಲಿಮರು ವಿರೋಧಿಸ್ತಾ ಬಂದಿದ್ರು, ಓಕೆ, ಆದರೆ ಕಾಂಗ್ರೆಸ್ ಹಾಗೂ SP ಕೂಡ ಯಾಕೆ ಇದರ ಬಗ್ಗೆ ವಿರೋಧ ಮಾಡಿತ್ತು? ಅವರಿಗೆ ಈ NRC ಜಾರಿ ಆದರೆ ತಮ್ಮ ವೋಟ್ ಬ್ಯಾಂಕ್ ಒಡೆದು ಹೋಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಇವರೇ ಕರೆಸ್ಕೊಂಡಿರ್ತಾರೆ, ನಾವು ನಿಮಗೆ ಐಡೆಂಟಿಟಿ ಕೊಡ್ತೀವಿ, ವೋಟ್ ಮಾಡಿ ಅಂತ. ಇಷ್ಟೇ ವಿಷಯ. ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನ ಯಾವ ರೀತಿಯಲ್ಲಿದೆ ಅನ್ನೋದು ಗೊತ್ತಿರೋ ವಿಷಯ. ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡ್ತಿರೋ ದೇಶ ಅದು. ಅಂಥವರಿಗೆ ಇವರೇ ಕರೆಸ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಎಲ್ಲ ಸೌಲಭ್ಯ ಪಡೆದುಕೊಂಡು ಭಾರತದ ವಿರುದ್ಧವೇ ಕೆಲಸ ಮಾಡ್ತಾರೆ. UPಯಲ್ಲಿ ಯೋಗಿ ಸರ್ಕಾರ ಆ್ಯಂಟಿ ಟೆರರಿಸಮ್ ಸೆಂಟರನ್ನು ಓಪನ್ ಮಾಡಿದೆ. ಅಲ್ಲಿನ ಪೊಲೀಸ್ ಎಲ್ಲ ರೀತಿಯ ಚೆಕಿಂಗ್ ನಡೆಸ್ತಿದ್ದಾರೆ. ಅಕ್ರಮವಾಗಿ ಪಾಕ್ನಿಂದ ಬಂದು ನೆಲೆಸಿರುವವರನ್ನು ಹುಡುಕುವ ಕೆಲಸ ಆಗ್ತಾ ಇದೆ. ಜೊತೆಯಲ್ಲೇ ಇಂಥವರನ್ನು ಇಟ್ಕೊಂಡಿರೋ SP ಈಗ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡುತ್ತೆ. ಪಹಲ್ಗಾಮ್ನ ಈ ಘಟನೆಯಿಂದ ಅದು ನಿಜ ಕೂಡ ಆಗಿದೆ. ಅಲ್ಲಿನ ಲೋಕಲ್ ಸಹಾಯದಿಂದಲೇ ಈ ದಾಳಿ ನಡೆದಿದೆ. ವೀಕ್ಷಕರೇ, ಭಾರತದಲ್ಲಿ ಇಂತಹ ಪರಿಸ್ಥಿತಿಗೆ ಕಾರಣ ಕಾಂಗ್ರೆಸ್. ಅಲ್ಪಸಂಖ್ಯಾತರಿಗೆ ಮೊದಲ ಹಕ್ಕು ಅಂತ ಕಾನೂನು ಜಾರಿಗೆ ತಂದಿದ್ದೆ ಇದರ ಪರಿಣಾಮ. ಯಾವಾಗ ಮೋದಿ ಸರ್ಕಾರ ಮೆಹಬೂಬ್ ಮುಫ್ತಿ ಜೊತೆ ಸೇರಿ ಸರ್ಕಾರ ಮಾಡ್ತೋ ಅವರಿಗೆ ಎಲ್ಲ ಮಾಹಿತಿಗಳು ಜಮ್ಮು ಕಾಶ್ಮೀರದಲ್ಲಿ ಗೊತ್ತಾಗುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಏನೇನು ನಡೀತಿದೆ ಅನ್ನೋ ಇಂಚಿಂಚು ವಿಷಯಗಳು ಗಮನಕ್ಕೆ ಬರುತ್ತೆ. ಅದರ ಪರಿಣಾಮವಾಗಿ ಆರ್ಟಿಕಲ್ 370 ಕಾಯ್ದೆಯನ್ನು ತೆಗೆದುಹಾಕಲಾಗಿತ್ತು. ಪಾಪ್ಯುಲೇಷನ್ ಸೆನ್ಸಸ್ಸಿಂದ ಹೊರಗಿನವರು ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೂ ರೋಹಿಂಗ್ಯಾಸ್ ಎಷ್ಟು ಜನ ನೆಲೆಸಿದ್ದಾರೆ ಅನ್ನೋದು ಗೊತ್ತಾಯಿತು. ಮೋದಿ ತೆಗೆದುಕೊಂಡ ನಿರ್ಧಾರದಿಂದ ಒಳ್ಳೆಯದೇ ಆಯಿತು ಭಾರತಕ್ಕೆ. ಪಾಪ್ಯುಲೇಷನ್ ಮಾಫಿಯಾ ಏನಿದೆ ಅದನ್ನು UPಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮಟ್ಟ ಹಾಕೋದಕ್ಕೆ ಮುಂದಾಗಿದ್ದಾರೆ. ಯೋಗಿಜಿ ಕೈ ಹಾಕಿದ ಮೇಲೆ ಆ ಕೆಲಸ ಖಂಡಿತ ಬೇಗ ಆಗೇ ಆಗುತ್ತೆ. ವೀಕ್ಷಕರೇ, ಈ ಮಹಾತಾಯಂದಿರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.